ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಆಲ್ರೆಡಿ ಎಲ್ಲರೂ ತಮ್ಮೇಲಲ್ಲಿ ನೋಡಿರ್ತೀರಾ. ಎಸ್ಟರ್ಡೇ ನಾವು ವಿಶಾಲ್ ಮೆಗಾ ಮಾರ್ಟಿಗೆ ವಿಸಿಟ್ ಮಾಡಿದಾಗ ಏನೆಲ್ಲ ಪರ್ಚೇಸ್ ಮಾಡ್ದೋ ಅಂತ ಹೇಳಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ತೋರಿಸ್ತಾ ಇರುವಂಥದ್ದು ನನ್ನ ಮಗಳು ಸ್ವಲ್ಪ ಪೆನ್ ಅಂತ ಹೇಳಿದ್ರೆ ಸ್ಕೆಚ್ ಪೆನ್ ಥರ, ಇದು ಮಾರ್ಕರ್ ಥರ ಇರುವಂಥ ಪೆನ್ಸಿಲ್ಗಳು, ಸ್ಕೆಚ್ಚು ಅದನ್ನು ಪರ್ಚೇಸ್ ಮಾಡಿದ್ದು. ಒಂದೇ ಥರದ್ದು 2 ಪರ್ಚೇಸ್ ಮಾಡಿದ್ದು. ಅದು ಕೂಡ ಟೋಟಲಾಗಿ ನಾವು ವಿಶಾಲ್ ಮೆಗಾ ಮಾರ್ಟಲ್ಲಿ 2400 ರುಪೀಸಿಗೆ ಶಾಪ್ ಮಾಡಿದ್ದೀವಿ. 2500 ರುಪೀಸ್ ಅರೌಂಡ್ ಆಗಿದೆ. ಫಸ್ಟ್ ತೋರಿಸ್ತಾ ಇರುವಂಥ ಪ್ರಾಡಕ್ಟ್ ಬಂದು ನಾವು ವಿಸಿಟ್ ಮಾಡಿರುವಂಥದ್ದು ಹುಣಸೂರಿನಲ್ಲಿರುವಂಥ ವಿಶಾಲ್ ಮೆಗಾ ಮಾರ್ಟಿಗೆ ವಿಸಿಟ್ ಮಾಡಿದ್ದು. ಆಲ್ಮೋಸ್ಟ್ ನಮ್ಮ ಮನೇಲಿ ಇರುವಂಥ ಟಾಯ್ಸು, ಪೆನ್ಸಿಲ್ಲು, ಕೆಲವೊಂದು ಬುಕ್ಸ್ಗಳು ಎಲ್ಲ ವಿಶಾಲಲ್ಲೇ ಪರ್ಚೇಸ್ ಮಾಡಿರುವಂಥದ್ದು. ಇವಳಿಗೆ ಅದು ಅವಳ ಅಡ್ಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ನನ್ನ ಮಗಳ ಅಡ್ಡ. ಯಾವಾಗ ನೋಡಿದ್ರು ವಿಶಾಲ್ಗೆ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಸೊ ಮತ್ತೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೋಗಿ ಮುಗಿಸ್ಕೊಂಡು ಬರ್ತಾ ಆನ್ ದ ವೇ ನಾನು ವಿಶಾಲ್ಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ಅವಳನ್ನು ಕರ್ಕೊಂಡು ಹೋದ. ಅವಳ ಜೊತೆಗೆ ನಾವು ಕೂಡ ಸ್ವಲ್ಪ ಶಾಪ್ ಮಾಡಬೇಕಿತ್ತು, ಮಾಡೇ ಬಿಟ್ಟು ಇಲ್ಲಿ ಅವಳಿಗೆ ಬೇಕಾಗಿರುವಂಥ ಒಂದು ಪೆನ್ಸಿಲ್ನ ಆರ್ಡ್ರ್ ಮಾಡಿದ್ದು. ಇದು ಓಪನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಸಿಸರಲ್ಲಿ ಕಟ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಹೇಳಿ ಸಿಸರ್ ಹುಡುಕ್ತಾಯಿದ್ದು. ಅದಾದಮೇಲೆ ಇದು ಒಂದು ನೋಟ್ ಪ್ಯಾಡ್ ಬೇಕಿತ್ತು. ನನ್ನ ಹತ್ರ ಒಂದು ಇರಲಿಲ್ಲ, ಮೊದಲು ಇತ್ತು, ಇವಾಗ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ ಅದು ನೋಟ್ ಪ್ಯಾಡ್ಗಳೆಲ್ಲ. ಸೊ ಅದಕ್ಕೋಸ್ಕರ ಅದೊಂದು ಪರ್ಚೇಸ್ ಮಾಡಿದ್ದು 59 ರುಪೀಸ್ಗೆ. ಮತ್ತೆ ಒಂದು ಪಿಲ್ಲೋನೇ ಪರ್ಚೇಸ್ ಮಾಡಿದೋ. ಇದು ಕೂಡ 99 ರುಪೀಸಿಗೆ ಇದನ್ನು ಪರ್ಚೇಸ್ ಮಾಡಿದೋ. ಅದಾದಮೇಲೆ ಮತ್ತು ಅವಳು ಪೆನ್ಸಿಲ್ನೇ ಓಪನ್ ಮಾಡಮ್ಮ, ನನಗೆ ಓಪನ್ ಮಾಡಲೇಬೇಕು ನೀವು ಅಂತ ಹೇಳಿದ್ದಕ್ಕೆ ಅವಳದು ಸ್ಕೆಚ್ ಪೆನ್ಸಿಲ್ ಥರ ಇರುವಂಥದ್ದನ್ನು ಒಂದೇ ಥರ 2 ಪರ್ಚೇಸ್ ಮಾಡಿದ್ದಾರೆ. ಇದು ಬೇರೆ ಅದು ಬೇರೆ ಅಂದ್ಕೊಂಡು 2 ಪರ್ಚೇಸ್ ಮಾಡಿದ್ದಾರೆ. ಇದರಲ್ಲಿ ಪೆನ್ಸಿಲ್ ಕಲರ್ಸ್ಗಳು ತುಂಬ ಡಾರ್ಕಾಗಿ, ತುಂಬ ನೀಟಾಗಿ ಶೈನಿಂಗ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಕೂಡ. ಬಳಸಿದ್ರು ಕೂಡ ಕಂಫರ್ಟಬಲ್ ಆಗಿದೆ, ಮಕ್ಕಳಿಗೆ ಯೂಸ್ ಹೋಗಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿದೆ. ವಿತ್ ಎರೇಸರ್ ಕೂಡ ಒಂದು ಕೊಟ್ಟಿದ್ದಾರೆ, ಅದನ್ನು ಅಳಿಸೋದಕ್ಕೂ ಕೂಡ ಒಂದು ಎರೇಸರ್ ಕೊಟ್ಟಿದ್ದಾರೆ. ಸೊ ಅದರ ಜೊತೆಗೆ ಇದು ಅವಳ ಒಂದು ಪ್ರಾಡಕ್ಟ್. ಇದಾದಮೇಲೆ 2 ಜೀನ್ಸ್ ಪ್ಯಾಂಟನ್ನು ಪರ್ಚೇಸ್ ಮಾಡಿದೋ. ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ, ವರ್ತ್ ಅಂತ ಅನ್ನಿಸ್ತು. ಸೊ ಹಾಗಾಗಿ 2 ಜೀನ್ಸ್ ಪ್ಯಾಂಟನ್ನು ಪರ್ಚೇಸ್ ಮಾಡಿದೆ. ಆಲ್ಮೋಸ್ಟ್ ನನ್ನ ಹತ್ರ ನಾರ್ಮಲ್ ಜೀನ್ಸ್ ಪ್ಯಾಂಟ್ಗಳಿದೆ, ಪೆನ್ಸಿಲ್ ಕಟ್ಟು. ಈ ಥರ ಬೂಟ್ ಕಟ್ಟಲ್ಲಿ ಅಥವಾ ಈಗಿನ ಟ್ರೆಂಡಲ್ಲಿ ನನ್ನ ಹತ್ರ ಒಂದು ಜೀನ್ಸ್ ಇರಲಿಲ್ಲ. ಸೊ ಹೊರಗಡೆ ಎಲ್ಲೋ ಹೋಗುವಂಥ ಪ್ಲ್ಯಾನ್ ಇತ್ತು ಅಂತ ಹೇಳಿ ಹೊಸದಾಗಿ ಜೀನ್ಸನ್ನು 4 ಇಯರ್ಸ್ ಆದಮೇಲೆ ಜೀನ್ಸನ್ನು ಪರ್ಚೇಸ್ ಮಾಡ್ತಾಯಿದ್ದೀನಿ. ವೇರ್ ಮಾಡಿರಲಿಲ್ಲ, ಮಧ್ಯದಲ್ಲಿ 2 ಸಲ ನಾರ್ಮಲ್ ಜೀನ್ಸ್ನೇ ವೇರ್ ಮಾಡಿದೆ. ಸೊ ಹಾಗಾಗಿ ಜೀನ್ಸ್ ಬೇಕು ಅಂತ ಹೇಳಿ 2 ಪರ್ಚೇಸ್ ಮಾಡಿದೆ. ಫಸ್ಟ್ ಒನ್ನು 700 ರುಪೀಸಿಗೆ ಒಂದು ಜೀನ್ಸ್ ಇತ್ತು, ಇನ್ನೊಂದು 900 ರುಪೀಸಿಗೆ ಒಂದು ಜೀನ್ಸ್ ಇತ್ತು. ಸೊ 2 ಜೀನ್ಸನ್ನು ನಾನು ಅಲ್ಲಿ ಪರ್ಚೇಸ್ ಮಾಡಿದೆ. ಒಂದು ಲೈಟ್ ಕಲರು, ಇನ್ನೊಂದು ಡಾರ್ಕ್ ಕಲರು. ಅದ್ರ ಜೊತೆಗೆ ಒಂದು ಕುರ್ತಾ ಕೂಡ ಪರ್ಚೇಸ್ ಮಾಡಿದೆ. ಇದು 210 ರುಪೀಸ್ ಆರ್ 230 ರುಪೀಸ್ ಇರಬೇಕಿದು ಕಾಸ್ಟು. ಇದು ಒಂದು ಕೂಡ ಪರ್ಚೇಸ್ ಮಾಡಿದೆ. ಇದಾದಮೇಲೆ ಇದು ಕ್ಲಾತ್ ಬಂದು ಪ್ಯೂರ್ ಕಾಟನ್ ಆಗಿತ್ತು, ಕಂಫರ್ಟಬಲ್ ಆಗಿತ್ತು ಅಂತ ಹೇಳಿ ಈ ಒಂದು ಕುರ್ತಾನ ಪರ್ಚೇಸ್ ಮಾಡಿದೆ. ಅದಾದಮೇಲೆ ಪೆನ್ ಹೋಲ್ಡರ್ ಬೇಕು ಅಂತ ಹೇಳಿ ಅದೊಂದು ತೊಗೊಂಡು. ಇದು ಸ್ಪೆಕ್ಸು, ನಮ್ಮ ಮನೇಲಿ ಎಷ್ಟು ಸ್ಪೆಕ್ಸ್ ತೊಗೊಂಡಿದ್ದೀವೋ ನಮಗೆ ಗೊತ್ತಿಲ್ಲ, ಬಟ್ ತೊಗೊಳ್ತಾನೆ ಇದ್ದೀವಿ ಹೋದಾಗೆಲ್ಲ. ನನ್ನ ಮಗಳು ಬೇಕು ಅಂತ ಹೇಳಿ ಪೆನ್ಸಿಲ್ ತೊಗೊಂಡಿರೋದನ್ನು ಅದನ್ನು ಹಾಕ್ಕೊಳ್ಳೋದಕ್ಕೂ ಒಂದು ಹೋಲ್ಡರ್ ಬೇಕು ಅಂತ ಹೇಳಿ ತೊಗೊಂಡಿದ್ದಾರೆ. ಇದು ಕೂಡ ಚೆನ್ನಾಗಿತ್ತು, ಅದು ಸ್ಟೀಲ್ ಥರ ಹೇಳಿ ಅಥವಾ ಅದೊಂಥರ ಕಂಫರ್ಟಬಲಾಗಿ ಚೆನ್ನಾಗಿತ್ತು. ಇದು ಪಿಲ್ಲೋ, ಕಾರಲ್ಲಿ ಹೋಗಬೇಕಾದ್ರೆ ಪಾಪು ನಿದ್ರೆ ಮಾಡ್ತಾಳೆ, ಕತ್ತು ಆ ಕಡೆ ಈ ಕಡೆ ಆಗುತ್ತೆ ಅಂತ ಹೇಳಿ ಅವಳಿಗೆ ಸ್ವಲ್ಪ ಕಂಫರ್ಟಬಲ್ ಇರಲಿ ಅಂತ ಹೇಳಿ ಅದನ್ನು ಒಂದು ಪರ್ಚೇಸ್ ಮಾಡಿದ್ದು. ಅದು 400 ರುಪೀಸ್ ಆಗಿತ್ತು. ಇದು ಮತ್ತೆ ಅದೇ ಥರ ಸ್ಕೆಚ್ ಪೆನ್ಸಿಲನ್ನು ಪರ್ಚೇಸ್ ಮಾಡಿದ್ದೀವಿ. ನೋಡಿ, ನಮ್ಮ ಮನೆಯವರು ಇಬ್ಬರೂ ಕೂಡ ತುಂಬ ಬುದ್ಧಿವಂತರ ಥರ ಒಂದನ್ನೇ 2 ಸಲ ಪರ್ಚೇಸ್ ಮಾಡಿದ್ದಾರೆ. ಐ ಥಿಂಕ್ ಇದ್ರದ್ದು ಪ್ರೈಸನ್ನು ನಾನು ಕರೆಕ್ಟಾಗಿ ನೋಡಲಿಲ್ಲ. ನನ್ನ ಪ್ರಕಾರ ಐ ಥಿಂಕ್ 99 ಅಥವಾ 99 ಆರ್ 80 ಸಮಥಿಂಗ್ ಇರಬೇಕು ಅಂತ ಅನಿಸುತ್ತೆ ಇದು. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ರು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ, ಕಂಪ್ಲೀಟಾಗಿ ವ್ಲಾಗ್ ನೋಡಿದ್ರೆ ಮಾತ್ರ ನಮಗೂ ಯೂಸ್ ಆಗುತ್ತೆ. ಸೊ ಕಂಪ್ಲೀಟಾಗಿ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ,
ಇದು ಹೋಲ್ಡರು ಮತ್ತು ಅದು ಕೂಡ ಪೆನ್ಸಿಲು, ಇದಿಷ್ಟನ್ನ ನಾವು ಶಾಪ್ ಮಾಡಿರುವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್. ಮತ್ತೆ ಮತ್ತೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟು ನಾನು ಪರ್ಚೇಸ್ ಮಾಡಿರುವಂಥದ್ದು ಇವತ್ತು ವಿಶಾಲ್ ಅಲ್ಲಿ. ಸೊ ಇನ್ನೇನಾದರೂ ಇದ್ದರೆ ಶೇರ್ ಮಾಡ್ತೀನಿ. ಸೊ ಮತ್ತೆ ಸಿಗುವ. ಬಾಯ್.